ಹಾಯ್ ಫ್ರೆಂಡ್ಸ್, ನೋಡ್ತಿದ್ದೀರಾ ರಾಯಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಿದ್ವಿ KYC ಇಲ್ಲ ಥರ ಯಾವ್ದಾದ್ರು ಅರ್ನಿಂಗ್ ಅಪ್ಲಿಕೇಶನ್ ಹೇಳಿ ಅಂತ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಅಪ್ಲಿಕೇಶನ್ ಹೇಳ್ತೀನಿ. ಇಲ್ಲಿ ನೀವು ಯಾವ KYCನೂ ಮಾಡೋಂಗಿಲ್ಲ, ಯಾರನ್ನೂ ರೆಫರು ಮಾಡೋಂಗಿಲ್ಲ. ಕಂಪ್ಲೀಟ್ ಫ್ರೀಯಾಗಿ ₹100 ಇನ್ಸ್ಟೆಂಟಾಗಿ ಬರುತ್ತೆ. ಜಸ್ಟ್ ನೀವು ವೀಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ, ಎಲ್ಲೂ ಸ್ಕಿಪ್ ಮಾಡಬಾರ್ದು. ಎಲ್ಲ ಸ್ಟೆಪ್ಸ್ನೂ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ₹100 ಬರೋದಿಲ್ಲ ಅಂದರೆ ಅದು ಅನ್ಲಾಕ್ ಆಗೋಲ್ಲ, ಅದು ನೆನಪಲ್ಲಿರಲಿ. ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವೀಡಿಯೋನ ನೋಡಿ ಮತ್ತು ಶೇರ್ ಮಾಡಿ. ಬನ್ನಿ ವೀಡಿಯೋನ ಫಟಾಫಟ್ ಅಂತ ಸ್ಟಾರ್ಟ್ ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಬರ್ತದೆ, ಅದನ್ನು ಕ್ಲಿಕ್ ಕೊಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವೇ ನಮ್ಮ ವೀಡಿಯೋಸ್ಗಳನ್ನ ಮೊದಲು ನೋಡ್ಬೋದು. ನೀವು ಪ್ಲೇಸ್ಟೋರಿಂದ COINDCX GO ಅಂತ ಆ್ಯಪ್ ಇರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡಿ. ನೀವು COINDCX GO ಆ್ಯಪ್ನ ಡೌನ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟು ಸೈನಪ್ ಅಂತ ಇರುತ್ತೆ, ಸೈನಪ್ ಮೇಲೆ ಕ್ಲಿಕ್ ಕೊಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಬೇಕು. ಕೆಳಗಡೆ ಸೈನಪ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡಿ, ಸೈನಪ್ ಆಗುತ್ತೆ. ಆವಾಗ ನೀವು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮತ್ತು ಇಮೇಲ್ಗೆ ಒಂದು OTP ಬರುತ್ತೆ, 2 OTPನ ಎಂಟರ್ ಮಾಡಿ. ಆಮೇಲೆ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಇವಾಗ ನಿಮಗೆ ಹೋಮ್ ಪೇಜಲ್ಲಿ ಅಲ್ಲಿ ಅಪ್ಲೈ ಕೋಡ್ ಅಂತಿರುತ್ತೆ, ಎಂಟರ್ ಕೋಡ್ ಅಂತಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ಒಂದು ಕೋಡ್ ಅಪ್ಲೈ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲೂ ಕೋಡ್ ಇರುತ್ತೆ, ಇಲ್ಲಾಂದರೆ OP100 ಅಂತ ಕೋಡು, ಅದನ್ನು ಎಂಟರ್ ಮಾಡಿ. ಇನ್ನೂ ತುಂಬ ಕೋಡ್ಸ್ ಇದೆ, ಅದು ಬೇಕು ಅದನ್ನು ಎಂಟರ್ ಮಾಡಿಬಿಟ್ಟು ಅಪ್ಲೈ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಅಪ್ಲೈ ಆಗಿದ ತಕ್ಷಣ ನಿಮಗೆ ₹100 ಫ್ರೀಯಾಗಿ ಬಿಟ್ಕಾಯಿನ್ ಕೊಡ್ತಾರೆ. ಕಂಪ್ಲೀಟ್ ಫ್ರೀಯಾಗಿ ₹100 ಬಿಟ್ಕಾಯಿನ್ ಬರುತ್ತೆ. ಅದು ನೀವು ನೋಡ್ಬೋದು. ಬೇಕಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಎಲ್ಲ ಕಂಡೀಷನ್ಸು ಓದ್ಬೋದು. ಕಂಡೀಷನ್ ನಾನೇ ಹೇಳ್ಬಿಡ್ತೀನಿ. 2 ಕಂಡೀಷನ್ಸ್ ಇರುತ್ತೆ, ಒಂದು ಆ್ಯಡ್ ಮನಿ ಮಾಡಬೇಕು, ಇನ್ನೊಂದು ಟ್ರೇಡ್ ಮಾಡಬೇಕು. ಸೊ ಅದನ್ನೆರಡೂ ಮಾಡಿದ್ರೆ ನಿಮಗೆ 1 ಮಂತಲ್ಲಿ ಅದು ಅನ್ಲಾಕ್ ಆಗುತ್ತೆ. 30 ಡೇಸ್ ಆಗುತ್ತೆ ಅನ್ಲಾಕ್ ಆಗೋಕ್ಕೆ. ನಿಮಗೆ 1 ಮಂತಲ್ಲಿ ಅದು ಅನ್ಲಾಕ್ ಆಗುತ್ತೆ. ಆಮೇಲೆ ನೀವು ವಿಡ್ರಾ ಮಾಡ್ಕೋಬೋದು ಬ್ಯಾಂಕಿಗೆ ₹100. ಅಕಸ್ಮಾತ್ ಬಿಟ್ಕಾಯಿನ್ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಇನ್ನೂ ಜಾಸ್ತಿ ನಿಮಗೆ ಬೋನಸ್ ಸಿಕ್ತಂಗೆ ಆಗುತ್ತೆ. ₹100 ಜೊತೆ ಅದೇನಾದರೂ 200 ಆಯಿತು ಅಂದರೆ ಆಗ್ಬೋದು, ಲಕ್ ಚೆನ್ನಾಗಿತ್ತು ಅಂದರೆ. ಆದರೂ ನಿಮ್ಗೆ ₹100 ಪಕ್ಕ ಬರುತ್ತೆ. ಜಸ್ಟ್ ನಾನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಕೊಟ್ಟರೆ ನೀವು ನೋಡ್ಬೋದು 99.58 ಅಂತಿದೆ. ಅಷ್ಟು ರೂಪಾಯಿ ನನಗೆ ಬಿಟ್ಕಾಯಿನ್ ಫ್ರೀಯಾಗಿ ಬಂದಿದೆ. ಬಿಟ್ಕಾಯಿನಲ್ಲಿ ಹೋಗ್ಬೋದು, ಇಲ್ಲಿ ತೋರಿಸ್ತಿದ್ದಾರೆ ಬಿಟ್ಕಾಯಿನ್ ಅಂತ. ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ಲಾಕ್ಡ್ ಅಂತಿದೆ, ಲಾಕಲ್ಲಿದೆ. 1 ಮಂತ್ ಆಗುತ್ತೆ ಅದನ್ನ ಅನ್ಲಾಕ್ ಆಗೋಕ್ಕೆ. ಅದು ಅನ್ಲಾಕ್ ಆಗಬೇಕು ಅಂದರೆ 2 ಕಂಡೀಷನ್ ಇರುತ್ತೆ, ಅದನ್ನು ಸ್ಯಾಟಿಸ್ಫೈ ಮಾಡಬೇಕು, ಒಂದು ಆ್ಯಡ್ ಮನಿ ಮತ್ತು ಟ್ರೇಡು. ಅದನ್ನು ಮಾಡೋಣ ಇವಾಗ. ನೆಕ್ಸ್ಟು ನೀವು ಅಕೌಂಟ್ಗೆ ಹೋಗಿ ಅಲ್ಲಿ ಆ್ಯಡ್ ಫಂಡ್ಸ್ ಮೇಲೆ ಕ್ಲಿಕ್ ಕೊಡಿ. ಆ್ಯಡ್ ಫಂಡ್ಸ್ ಮೇಲೆ ಕ್ಲಿಕ್ ಕೊಟ್ಮೇಲೆ ಮತ್ತೆ ಆ್ಯಡ್ ಫಂಡ್ಸ್ ಮೇಲೆ ಕ್ಲಿಕ್ ಕೊಟ್ಟರೆ ನೀವು ಆ್ಯಡ್ ಮಾಡೋಕ್ಕೆ ಹೇಳುತ್ತೆ. ಆದರೆ ನಿಮಗೆ ಅದಕ್ಕೆ ಮುಂಚೆ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಬೇಕು. ಇದು ವಿಡ್ರಾ ಮಾಡೋಕ್ಕೆ ಯಾವ ಬ್ಯಾಂಕ್ ಡೀಟೇಲ್ಸ್ ಕೊಡ್ತೀರೋ ಅದನ್ನು ಎಂಟರ್ ಮಾಡ್ಕೊಳ್ಳಿ. ನೀವು ಎಲ್ಲ ಎಂಟರ್ ಮಾಡಿದ್ಮೇಲೆ ಪ್ರೊಸೀಡ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಎಂಟರ್ ಮಾಡಿ. ಆಮೇಲೆ ವೆರಿಫೈ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಆವಾಗ ನಿಮಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತಿಲ್ಲ, ಅದಕ್ಕೆ ₹1 ಆ್ಯಡ್ ಆಗುತ್ತೆ. ಸೊ ವೆರಿಫೈ ಮಾಡೋಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಿದ ತಕ್ಷಣ ಆ್ಯಡ್ ಫಂಡ್ಸ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಮಿನಿಮಮ್ ಆ್ಯಡ್ ಮನಿ ಬಂದು ₹100. ₹400 ಆ್ಯಡ್ ಮಾಡಿ ಅಂತೀನಿ, ಯಾಕಂದರೆ ಮಿನಿಮಮ್ ವಿಡ್ರಾ ಬಂದಿದೆ ಅಲ್ಲಿ ₹500. ಸೊ ನೀವು ₹400 ಆ್ಯಡ್ ಮಾಡಿದ್ರೆ ನಿಮಗೆ ₹100 ಅವರು ಬೋನಸ್ ಕೊಟ್ಟಿರ್ತಾರೆ. ಮೀನ್ಸ್ ಆ ಬಿಟ್ಕಾಯಿನು 1 ಮಂತ್ ಆದಮೇಲೆ ಅದನ್ನು ಸೆಲ್ ಮಾಡಿದ್ರೆ ₹100 ಅದರಲ್ಲೂ ಬರುತ್ತೆ. ನಿಮ್ಮ ₹400 ನೀವು ಇನ್ವೆಸ್ಟ್ ಮಾಡಿರೋದು. ಸೊ 2 ಸೇರಿ 500 ಆಗುತ್ತೆ. ಸೊ ಆರಾಮಾಗಿ ವಿಡ್ರಾ ಮಾಡ್ಕೋಬೋದು ಅಂತ. ನಿಮ್ಗೆ ಇಷ್ಟ ಇಲ್ಲನೇ 100 ಆ್ಯಡ್ ಮಾಡಿ, ಆಮೇಲೆ 1 ಮಂತ್ ಆದಮೇಲೆ ಇನ್ನೊಂದು 300 ಆ್ಯಡ್ ಮಾಡಿ, ಎಲ್ಲ ಸೇರಿಸಿ 500 ಆಗುತ್ತೆ. ನೀವು ಆರಾಮಾಗಿ ವಿಡ್ರಾ ಮಾಡ್ಕೋಬೋದು. ಜಸ್ಟ್ ನಾನು ಇಲ್ಲಿ ಮತ್ತೆ ಬ್ಯಾಕ್ ಬರೋಕ್ಕಾಗಲ್ಲ, ನೀವು ಒಂಚೂರು ಸ್ಕ್ರಾಲ್ ಮಾಡಬೇಕಾಗುತ್ತೆ. ಸ್ಕ್ರಾಲ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಬೇಕಾಗುತ್ತೆ. ಕ್ಲಿಕ್ ಕೊಟ್ಟ ಮೇಲೆ ಮೊಬಿಕ್ವಿಕ್ ಒಂದೇ ಆಪ್ಷನ್ ಇರೋದು ಅಟ್ ಪ್ರೆಸೆಂಟು. ನೀವು ಮೊಬಿಕ್ವಿಕ್ಕಿಂದನೇ ಆ್ಯಡ್ ಮನಿ ಮಾಡಬೇಕಾಗುತ್ತೆ ₹400. ಫಸ್ಟು ನೀವು ಆ ಮೊಬಿಕ್ವಿಕ್ಕಲ್ಲಿ ₹400 ಆ್ಯಡ್ ಮನಿ ಮಾಡ್ಕೊಂಬಿಡಿ ಮೊದಲೇ. ಅದಾದಮೇಲೆ ಇಲ್ಲಿ ಬಂದು ಆ್ಯಡ್ ಮನಿ ಮಾಡುವಾಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವಾಲೆಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ನೆಕ್ಸ್ಟು ಮೊಬಿಕ್ವಿಕ್ ಸೆಲೆಕ್ಟ್ ಆಗಿರುತ್ತೆ, ಅದೊಂದೇ ಆಪ್ಷನ್ ಇರೋದು. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಕೊಡಿ. ನಿಮ್ಮ ಮೊಬಿಕ್ವಿಕ್ ಡೀಟೇಲ್ಸ್ಗಳನ್ನ ಎಂಟರ್ ಮಾಡಿ, ಮೊಬೈಲ್ ನಂಬರ್ ಮತ್ತು OTP ಎಲ್ಲ ಎಂಟರ್ ಮಾಡಿಬಿಟ್ಟು ಪೇಮೆಂಟ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಎಲ್ಲ ಎಂಟರ್ ಮಾಡ್ತೀನಿ. OTP ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ, ಅಲ್ಲಿ ನಿಮ್ಮ ವಾಲೆಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ. ನನಗೆ 417 ಇದೆ. ಆಲ್ರೆಡಿ ನಾನು 400 ಆ್ಯಡ್ ಮಾಡಿ ಇಟ್ಬಿಟ್ಟಿದ್ದೀನಿ ಮೊಬಿಕ್ವಿಕ್ಕಲ್ಲಿ. ನೀವು ಆ್ಯಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಕೂಪನಲ್ಲಿ ಯಾವ್ದಾದ್ರು ಕೂಪನ್ ಇತ್ತು ಅಂದರೆ ಅದು ಎಂಟರ್ ಮಾಡಿ. ನನಗೆ ಯಾವುದೂ ಇಲ್ಲ ಅಟ್ ಪ್ರೆಸೆಂಟು. ಜಸ್ಟ್ ನಾನು ಪೇ ನೌ ಅಂತ ಕ್ಲಿಕ್ ಕೊಡ್ತೀನಿ. ₹400 ಡಿಡಕ್ಟ್ ಆಗುತ್ತೆ. ನಿಮಗೆ ₹400 ನಿಮ್ಮ COINDCX GO ಆ್ಯಪ್ಗೆ ಆ್ಯಡ್ ಆಗುತ್ತೆ. ಇದು ಫಸ್ಟ್ ಕಂಡೀಷನ್, ನೀವು ಸ್ಯಾಟಿಸ್ಫೈ ಮಾಡಿದ್ದೀರಾ. ಇದು ಪ್ರೊಸೆಸಿಂಗಲ್ಲಿ ಇರುತ್ತೆ, ಒಂದು 5 ಮಿನಿಟ್ಸ್ ಬಿಟ್ಟರೆ ಅದು ಸಕ್ಸಸ್ಫುಲ್ ಆಗುತ್ತೆ. ಗೋ ಟು INR ವಾಲೆಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಕೊಡೋಣ. ಕ್ಲಿಕ್ ಕೊಟ್ಟಮೇಲೆ ನೀವು ನೋಡ್ಬೋದು ಪೆಂಡಿಂಗಲ್ಲಿ ಕೂತಿದೆ, ಕಂಪ್ಲೀಟೆಡ್ ಆಯಿತು. 1 ನಿಮಿಷಕ್ಕೆ ಕಂಪ್ಲೀಟ್ ಆಯಿತು. ₹400 ಬ್ಯಾಲೆನ್ಸ್ ಬಂದು ಕೂತಿದೆ ನನ್ನ ಹತ್ರ. ಇವಾಗ ಏನು ಮಾಡಬೇಕಂದ್ರೆ, ನಾನು ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೆಕೆಂಡ್ ಕಂಡೀಷನ್ ಬಂದು ಒಂದು ಯಾವುದಾದ್ರು ಒಂದು ಟ್ರೇಡ್ ಮಾಡಬೇಕು. ಟ್ರೇಡ್ ಅಂದರೆ ಯಾವುದಾದ್ರು ಕ್ರಿಪ್ಟೋ ಕರೆನ್ಸಿನ ಬೈ ಆ್ಯಂಡ್ ಸೆಲ್ ಮಾಡಬೇಕಾಗುತ್ತೆ. ಇಲ್ಲಿ
ಟ್ರಾನ್ ಯೂಸ್ ಮಾಡ್ತೀನಿ, TRX ಎಲ್ಲ ಎಷ್ಟೊಂದು ಜನ ಗೊತ್ತಿರುತ್ತೆ. ಟ್ರಾನು ಕ್ಲಿಕ್ ಕೊಡ್ತೀನಿ, ಜಸ್ಟ್ ಬೈ ಮೇಲೆ ಕ್ಲಿಕ್ ಕೊಡ್ತೀನಿ. ಮಿನಿಮಮ್ ಅವ್ರು ಎಷ್ಟು ಅಂತ ಹೇಳೇ ಇಲ್ಲ, ಅವರೇನು ನಮಗೆ ಸ್ಪೆಸಿಫೈ ಮಾಡಿಲ್ಲ ಮಿನಿಮಮ್ ಇಷ್ಟೇ ಟ್ರೇಡ್ ಮಾಡಬೇಕು, ಇಷ್ಟು ರೂಪಾಯಿದೆ ಕ್ರಿಪ್ಟೋ ಕರೆನ್ಸಿನ ಬೈ ಮಾಡಬೇಕು ಅಂತ. ಆದರೆ ನಾನು ಸಜೆಸ್ಟ್ ಮಾಡೋದು 100 ರುಪೀಸ್ ಮಾಡಿದ್ರೆ ನೀವು ಸೇಫರ್ ಸೈಡಲ್ಲಿ ಇರ್ತೀರ. ಅನ್ಲಾಕ್ ಆಗೇ ಆಗುತ್ತೆ. ನೀವು 100 ರುಪೀಸ್ಗಿಂತ ಕಮ್ಮಿ ಮಾಡಿ ಅಕಸ್ಮಾತ್ ಅನ್ಲಾಕ್ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅವರು ಸ್ಪೆಸಿಫೈ ಮಾಡಿಲ್ಲ ಕಾರಣದಿಂದ ನಾನು ಇದು ಹೇಳ್ತಿದ್ದೀನಿ. 100 ರುಪೀಸೇ ಬೈ ಮಾಡಿ. ಜಸ್ಟ್ ಬೈ TRX ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಒಂದು ಸ್ವೈಪ್ ಮಾಡಿ ಏನಂತೆ ಸ್ವೈಪ್ ಮಾಡಿ. ಸೊ ಇವಾಗ ಆ್ಯಡ್ ಆಗಿದೆ, ನಿಮಗೆ TRX ಆ್ಯಡ್ ಆಗಿದೆ. ವ್ಯೂವನ್ನು ಕೊಟ್ಟರೆ TRX ಬಂದು ಕೂತಿದೆ ನೋಡ್ಬೋದು. ಯಾರ್ಯಾರು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ವೋ ಅವರೆಲ್ಲ ಇವಾಗ ಸೆಲ್ಲು ಮಾಡಿಬಿಡ್ಬೋದು ಆನ್ ಸ್ಪಾಟು. ಹೋಮ್ಗೆ ಹೋಗ್ತೀನಿ ನಾನು, ಮತ್ತು ಇಲ್ಲಿ TRXನೇ ಸೆಲೆಕ್ಟ್ ಮಾಡ್ತೀನಿ, ಟ್ರಾನ್ ಅಂತ. ಟ್ರಾನು ನಿಮ್ಗೆ ಯಾವ್ದು ಇಷ್ಟ ಸೆಲೆಕ್ಟ್ ಮಾಡ್ಬೋದು. ನಾನು ಟ್ರಾನೇ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಬೈ ಮಾಡಿದ್ದೆ ಆಲ್ರೆಡಿ, ಇವಾಗ ಸೆಲ್ ಮಾಡ್ತೀನಿ. ಸೆಲ್ಲಲ್ಲಿ ನಾನು ಇಲ್ಲಿ ಎಷ್ಟಿದೆ ನೋಡ್ಬೋದು, ಇಲ್ಲಿ ಎಷ್ಟು TRX ಇದೆಯೋ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಕೊಟ್ಟರೆ ಆಲ್ರೆಡಿ ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ಸೆಲ್ TRX ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡೋಣ. ಮತ್ತು ಸ್ವೈಪ್ ಮಾಡಿ ಅನ್ನೋದು, ಸ್ವೈಪ್ ಮಾಡಿದ ತಕ್ಷಣ 99 ರುಪೀಸ್ ವಾಪಸ್ ಬರುತ್ತೆ. ಜಸ್ಟ್ ನಿಮಗೆ ಒಂದು 43 ಪೈಸಾ ಲಾಸ್ ಆಗಿದೆ ಅಷ್ಟೇ. ಜಸ್ಟ್ ವ್ಯೂ ಪ್ರಾಫಿಟಲ್ಲಿ ನೋಡಿದ್ರೆ ನಿಮಗೆ ಬರೀ ಬಿಟ್ಕಾಯಿನ್ ಮಾತ್ರ ಲಾಕಲ್ಲಿರುತ್ತೆ ನೋಡ್ಬೋದು. ಬಿಟ್ಕಾಯಿನ್ ಒಂದೇ ಲಾಕಲ್ಲಿದೆ, ಇನ್ನೇನೂ ಇಲ್ಲ. 100 ರುಪೀಸ್ ಬಿಟ್ಕಾಯಿನ್ ಮಾತ್ರ ಲಾಕಲ್ಲಿದೆ. ಜಸ್ಟ್ ನಾನು ಅಕೌಂಟಲ್ಲಿ ಹೋದರೂ ನಾನು ಆ್ಯಡ್ ಮಾಡಿದ 400 ಹಂಗೆ ಇದೆ. ಜಸ್ಟ್ ನಾನು ಇವಾಗ ವಿಡ್ರಾ ಮಾಡಬೇಕು ಅಂದರೆ ಇನ್ನೂ 100 ರುಪೀಸ್ ಬೇಕಾಗುತ್ತೆ, ಯಾಕಂದರೆ ವಿಡ್ರಾ ಲಿಮಿಟ್ ಬಂದು 500 ರುಪೀಸು. ವಿಡ್ರಾ ಮಾಡೋಕ್ಕಾಗಲ್ಲ. ಸೊ ನಾನು 1 ಮಂತ್ ಆದಮೇಲೆ ಬಿಟ್ಕಾಯಿನು ಅದು ಆ್ಯಡ್ ಆಗುತ್ತೆ, ಎಲ್ಲ ಸೇರಿಸಿ 500 ರುಪೀಸ್ ನಾನು ಆರಾಮಾಗಿ ವಿಡ್ರಾ ಮಾಡ್ಕೋಬೋದು. ಸೊ ಇದು ಸ್ಟೆಪ್ಸು, ಇದನ್ನು ನೀಟಾಗಿ ಫಾಲೋ ಮಾಡಿ. ನೀವು ಎಷ್ಟು ಅಕೌಂಟ್ ಆಗುತ್ತೋ ಅಷ್ಟು ಅಕೌಂಟ್ ಕ್ರಿಯೇಟ್ ಮಾಡಿ. ಎಲ್ಲ ನಂಬರಲ್ಲೂ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ. ಸೊ ನಿಮ್ಗೆ ಒಳ್ಳೆ ಅರ್ನಿಂಗ್ ಆಗುತ್ತೆ. 100 ರುಪೀಸ್ ಪರ್ ಅಕೌಂಟ್ ಸಿಗುತ್ತೆ. 100 ರುಪೀಸ್ ಪರ್ ಅಕೌಂಟು. KYC ಏನೂ ಇಲ್ಲ, ಯಾಕಂದರೆ KYC ಇವರು ಕಂಡೀಷನ್ ಏನಂದರೆ KYC ಮಾಡಬೇಕಂದ್ರೆ ಮಿನಿಮಮ್ 10,000 ರುಪೀಸ್ ಮೇಲೆ ನೀವೇನಾದ್ರು ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂದರೆ KYC ಮಾಡಿ ಅಂತಾರೆ. ಆದರೆ ನಾವು ಮಾಡ್ತಿರೋದೇ 300, 400, 500ಅಲ್ಲಿ. ನಮಗೇನು KYC ಅವಶ್ಯಕತೆ ಇಲ್ಲ. ಸೊ ನೀವೇನು KYC ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಸೊ ಆರಾಮಾಗಿ ಅರ್ನಿಂಗ್ ಮಾಡಿ. ಅನ್ಲಿಮಿಟೆಡು. ನೀವು ಎಷ್ಟು ಮೊಬೈಲ್ ಇದೆಯೋ, ಮೊಬೈಲ್ ನಂಬರ್ಸ್ ಇದೆಯೋ ಎಲ್ಲ ಮೊಬೈಲ್ ನಂಬರ್ಸೆಲ್ಲ ಅಕೌಂಟ್ ಕ್ರಿಯೇಟ್ ಮಾಡಿ, ಆ್ಯಡ್ ಮನಿ ಮಾಡಿ, ಒಂದು ಕ್ರಿಪ್ಟೋ ಕರೆನ್ಸಿನ ಬೈ ಮಾಡಿ, ಸೆಲ್ ಮಾಡಿ, ಅಷ್ಟೇ ಮುಗೀತು. ನಿಮಗೆ ಅನ್ಲಾಕ್ ಆಗುತ್ತೆ 1 ಮಂತ್ ಆದಮೇಲೆ, 30 ಡೇಸ್ ಆದಮೇಲೆ ಅನ್ಲಾಕ್ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇಂಥ ಹೊಸ ಹೊಸ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.